ಊಟ ಸಮಯ ಬೇರೆ ಮೀರೋಯ್ತು. ಪಾಪ ಆ ಹುಡುಗಿ ಊಟ ಮಾಡಿದಾಳೋ ಇಲ್ವೋ, ನಮಗೆ ಸಹಾಯ ಮಾಡಿದವರು ಹಸ್ಕೊಂಡಿರ್ಬಾರ್ದು. ವಿಶ್ವ ಹೇಗೂ ರೂಮಲ್ಲಿದ್ದಾನೆ, ಈ ಸಮಯದಲ್ಲಿ ಅವಳು ಕೊಟ್ಟು ಮಾತಾಡ್ಸ್ಕೊಂಡ್ಬಂದ್ಬಿಡ್ಬೇಕು. ಅಮ್ಮ, ಏನಿದು? ಯಾರಿಗೂ ಊಟ ತಗೊಂಡು ಹೋಗ್ತಿದ್ಯಾ? ಅದು ಅದು ಯಾರಿಗೂ ಇಲ್ಲ. ಅದು ಏನಿಲ್ಲ ವಿಶ್ವ. ಅಮ್ಮ, ನಾನು ಬೆಳಗ್ಗೆಯಿಂದ ನೋಡ್ತಿದ್ದೀನಿ, ನೀನೊಂಥರ ಆಡ್ತಿದ್ಯಾ. ನೀನಾಗಿಲ್ಲ. ಯಾರಿಗೆ ಊಟ ತಗೊಂಡು ಹೋಗ್ತಿದ್ಯಾ ಹೇಳು ನೋಡು. ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ವಿಶ್ವ, ಅದು ಏನು ಮಾಡ್ತಿದ್ದೀರಾ ಇಲ್ಲಿ? ಅಪ್ಪ, ಅಮ್ಮ ಯಾರಿಗೋ ಊಟ ತಗೊಂಡು ಹೋಗ್ತಿದ್ದಾರೆ. ಯಾರಿಗೆ ಅಂತ ಕೇಳಿದ್ರೆ ಏನೂ ಹೇಳ್ತಿಲ್ಲ. ಓ, ಅದೇನೋ ನಾನು ನೋಡ್ಕೊಳ್ತೀನಿ, ನೀನು ಹೋಗಪ್ಪ. ಅದಲ್ಲ ಅಯ್ಯೋ, ನೀನು ಹೋಗು ಅಂತ ಹೇಳಿದ್ನಲ್ಲ, ಹೋಗು. ಲಲಿತಾ, ಯಾಕೆ ಇಷ್ಟೊಂದು ಟೆನ್ಷನ್ಲಿದ್ಯಾ? ಅದು ಏನಿಲ್ಲ ರೀ, ಆ ಹುಡುಗಿಗೆ ಊಟ ಕೊಡೋಣ ಅಂತ ತೊಗೊಂಬರ್ತಿದ್ದೆ. ಅಷ್ಟರಲ್ಲಿ ವಿಶ್ವ ಎದುರುಗಡೆ ಬಂದು ಯಾರಿಗೆ ಅಂತ ಕೇಳ್ದ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಹಾಗೆ ನಿಂತ್ಬಿಟ್ಟೆ. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅವಳು ನನ್ನ ಪ್ರಾಣ ಉಳಿಸ್ತವಳು. ಮನೆ ಕರೆದು ಎಲ್ರಿಗೂ ಪರಿಚಯ ಮಾಡಿಸ್ಬೇಕು. ನೀನು ನಡ್ಕೊಳ್ತಾ ಇರೋದು ನೋಡಿದ್ರೆ ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಇದೆ. ಅಯ್ಯಯ್ಯೋ, ಹಾಗಲ್ಲ ರೀ. ನಿಮಗೆ ಆಕ್ಸಿಡೆಂಟ್ ಆಗ್ತಾ ಇದ್ದಿದ್ದ ವಿಷಯ ವಿಶ್ವನಿಗೆ ಗೊತ್ತಾದರೆ ಎಲ್ಲ ಅವ್ನು ಹೆದರ್ಕೊಂಡ್ಬಿಡ್ತಾನೋ ಅಂತ ನಾನು ಹೇಳಲಿಲ್ಲ ಅಷ್ಟೇ. ಓ, ಆಗ ಈಗ ನನಗೇನೂ ಆಗಿಲ್ವಲ್ಲ, ಗಾಬರಿ ಪಡುವಂಥದ್ದು ಏನೂ ಇಲ್ಲ. ನನ್ನ ಪ್ರಾಣ ಉಳಿಸಿದ ಹುಡುಗಿ ಬಗ್ಗೆ ವಿಶ್ವ ತಿಳ್ಕೊಳ್ಳೋದು ತಪ್ಪೇನೂ ಇಲ್ಲ. ನೀವು ಹೇಳೋದು ಸರಿನೇ. ಹಾಗಾದರೆ ನಾನು ಈಗಲೇ ಆ ಹುಡುಗಿನ ಮನೆ ಕರ್ಕೊಂಬಂದ್ಬಿಡ್ಲಾ? ಕರ್ಕೊಂಡು ಬರ್ಬೋದು, ಆದರೆ ಇವತ್ತು ಬೇಡ. ಯಾಕೆಂದರೆ ಪ್ರಯಾಣ ಮಾಡಿ ಸುಸ್ತಾಗಿರ್ತಾಳೆ. ಆಮೇಲೆ ಕರ್ಕೊಂಬಂದು ಎಲ್ರಿಗೂ ಪರಿಚಯ ಮಾಡಿಸೋಣ. ಲಲಿತಾ, ನಾನೇ ಹೋಗಿ ಅವಳು ಊಟ ಕೊಟ್ಟು ಬರ್ತೀನಿ. ನಿನ್ನ ಪರಿಚಯ ಇಲ್ಲ, ನೀನು ಊಟ ತೊಗೊಂಡೋದ್ರೆ ಅವಳು ಮುಜುಗರ ಮಾಡ್ಬೋದು. ಹಾಂ, ಸರಿ ರೀ, ನೀನು ಊಟ ಮಾಡು. ಸರಿ.